ನಮಸ್ಕಾರ ಸ್ನೇಹಿತರೆ. ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ನೋಡ್ತಾ ಇದ್ದೇವೆ ಗೃಹಭಂಗ ಕಾದಂಬರಿಯ ಮುಂದಿನ ಭಾಗವನ್ನ. ಹಿಂದಿನ ಭಾಗದಲ್ಲಿ ಕಂಠಿ ಜೋಯಿಸರು ಶಾನುಭೋಗನ ಮನೆಯ ಮೇಲೆ ಇದ್ದಂತಹ ಹೆಂಚುಗಳನ್ನೆಲ್ಲ ಪುಡಿ ಮಾಡಿ ಬಂದಿದ್ರು. ಈಗ ಅವನು ತನ್ನ ಆ ಮನೆಯ ಹೆಂಚುಗಳನ್ನೆಲ್ಲ ಪುಡಿ ಮಾಡಿರೋದಕ್ಕೆ ಪೊಲೀಸರಿಗೆ ಫಿರ್ಯಾದನ್ನ ಕೊಟ್ಟಿದ್ದಾನೆ. ಈಗ ಅದಕ್ಕೋಸ್ಕರ ಪೊಲೀಸರು ಇವನ ಮನೆಗೆ ಅಂದ್ರೆ ಕಂಠಿ ಜೋಯಿಸರ ಮನೆಗೆ ಬಂದಿದ್ದಾರೆ. ನೋಡೋಣ ಈಗ ಏನಾಗುತ್ತೆ, ಕಂಠಿ ಜೋಯಿಸರಿಗೆ ಈ ಕೇಸಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ. ಗೃಹಭಂಗ ಅಧ್ಯಾಯ 4 ಭಾಗ 6. ಮಧ್ಯರಾತ್ರಿಯ ಹೊತ್ತಿಗೆ ಯಾರೋ ಮನೆಯ ಬಾಗಿಲನ್ನ ತಟ್ಟಿದಂತೆ ಆಯಿತು. ಯಾರೋ ಅದು ಎಂದು ಕಂಠಿ ಜೋಯಿಸರೇ ಎಚ್ಚರವಾಗಿ ಕೇಳಿದುದಕ್ಕೆ ಬಂದ ಉತ್ತರ ಅವರನ್ನು ಚಕಿತಗೊಳಿಸಿತು. ನಿಮ್ಮ ಮಾವನ್ ಮನೆಯವರು, ಬಾಗಿಲು ತೆಗಿರ್ರಿ ಸುಮ್ಗೆ, ಅದ್ಯಾವನೋ ಜ್ಞಾನ ನೆಟ್ಗಿಲ್ವೇನೋ ಹೈವಾನ್ ಎಂದು ಕೋಪದಿಂದ ಅಗಳಿ ಸಡಿಲಿಸಿ ಬಾಗಿಲು ತೆಗೆಯುತ್ತಾರೆ. 4 ಜನ ಪೊಲೀಸು ಕಾನ್ಸ್ಟೇಬಲ್ಗಳು ಮುಂದೆ ನುಗ್ಗಿ ಇವರ ತೋಳುಗಳನ್ನ ಗಟ್ಟಿಯಾಗಿ ಹಿಡಿದ್ರು. ಹೊಸರಿದ್ರೂ ಬಿಡಲಿಲ್ಲ. ದಫೇದಾರರು ಒಂದು ಸಲ ಶಿಳ್ಳೆ ಹಾಕಿದ್ರು. ಹಿತ್ತಲ ಕಡೆಯ ಬಾಗಿಲಿನಿಂದ ಹೊರಗೆ ನಿಂತಿದ್ದ ಇಬ್ಬರು ಕಾನ್ಸ್ಟೇಬಲ್ಗಳು ಗೋಡೆಯನ್ನು ಬಳಸಿ ಬಂದು ಇವರನ್ನ ಕೂಡಿಕೊಂಡ್ರು. ಯಾಕ್ರಿ, ಏನ್ ಮಾಡಿದಕ್ರಿ ನನ್ನ ಹಿಡ್ಕೊಂಡಿರೋದು? ನಿಮ್ಗೆ ಯಾವ ಅಥಾರಿಟಿ ಇದೆ ರೀ ಎಂದು ಇವರು ಕೇಳಿದುದಕ್ಕೆ ದಫೇದಾರರು, ಅದೇನಿದ್ರು ಸ್ಟೇಷನ್ನಾಗೆ ಬಂದು ಕೇಳೋರಂತೆ ನಡ್ರಿ ಎಂದು ಮುಂದೆ ಹೊರಟರು. ಅಷ್ಟರಲ್ಲಿ ಎಚ್ಚರವಾದ ಅಕ್ಕಮ್ಮ ನಂಜಮ್ಮರು ಎದ್ದು ಬಂದು ಅಯ್ಯೋ ಎಂದು ಅಳಲು ಪ್ರಾರಂಭಿಸಿದರು. ಕಂಠಿ ಜೋಯಿಸರೇ, ಅಕ್ಕಮ್ಮ ನೀನ್ ಅಳಬ್ಯಾಡ, ಈ ನನ್ನ ಮಗ ಶಾಮಣ್ಣಂದೇ ಕಿತಾಪತಿ ಅಂತ ಕಾಣುತ್ತೆ. ನಾನು ಚನ್ನರಾಯಪಟ್ಟಣ ತನಕ ಹೋಗಿ ಬತ್ತೀನಿ, ನೀವು ಬಾಗ್ಲು ಹಾಕ್ಕಳಿ. ನಾನಿಲ್ದೇ ಇರುವಾಗ ಆ ಮನೆ ತಾವುಕ್ ಯಾವ ನಾಯಿನಾದ್ರೂ ಬಂದ್ರೆ ಕೆರ ತಗೊಂಡು ಹೊಡೆದು ಕಳಿಸಿ ಎಂದು ಹೇಳಿ ಅವರೊಡನೆ ನಡೆದರು. ಊರ ಹೊರಗೆ ವ್ಯಾನು ನಿಂತಿತ್ತು. ಅದರಲ್ಲಿ ಕೂರಿಸಿಕೊಂಡು ಪೊಲೀಸಿನವರು ಚನ್ನರಾಯಪಟ್ಟಣಕ್ಕೆ ನಡೆದರು. ಶಾಮಣ್ಣ ಊರಿನಲ್ಲೇ ಉಳಿದ. ಮಗ ಹೋಗಿ ಶಾಮಣ್ಣನ ಮನೆಯ ಹೆಂಚು ಬಡಿದು ಬಂದದ್ದು ಸಾಯಂಕಾಲ ಅವನು ಗದ್ದೆಯ ಕಡೆಗೆ ಹೋಗಿದ್ದಾಗ ಅಕ್ಕಮ್ಮನಿಗೆ ತಿಳಿದಿತ್ತು. ಅದರ ಕಾರಣವೂ ಗೊತ್ತಾಗಿತ್ತು. ಈಗ ಪೊಲೀಸಿನವರನ್ನು ಕರೆಸಿ ಶಾಮಣ್ಣ ತನ್ನ ಮಗನನ್ನು ಹಿಡಿಸಿಕೊಂಡು ಹೋದುದಕ್ಕೆ ಅಕ್ಕಮ್ಮ ಮಹಾ ಸಿಟ್ಟು ಬಂದಿತು. ರಾತ್ರಿಯಲ್ಲಿ ತಾನೊಬ್ಬಳೇ ಶಾಮಣ್ಣನ ಮನೆಯ ಮುಂದೆ ಹೋಗಿ ನಿಂತು ಬೀದಿಯ ಮಣ್ಣನ್ನು ಗುಡ್ಡೆ ಮಾಡಿ ಬೊಗಸೆಯಿಂದ ತೂರುತ್ತಾ ಬೈಯಲು ಪ್ರಾರಂಭಿಸಿದಳು. ಅಯ್ಯೋ, ನೀನು ಹೆತ್ತೋರ್ ಬಾಯಿಗೆ ನನ್ನ ಹೇಳಾಕ, ಹೆಣ್ಣಿಗೆ ಸೂಳೆ ಮಗನೇ, ರಾತ್ರಿ ಹೊತ್ತು ನಮ್ಮ ಮನೆಗೆ ಕಲ್ಲು ಹೊಡ್ಸಕ್ಕೆ ಕಳಿಸಿದ್ದೆ ಏನೋ ಶಿಖಂಡಿ ಮುಂಡೆ ಮಗನೇ. ನನ್ನ ಮಗನ್ನ ಗಂಡಸು ಅಂತ ನಾನು ಹೆತ್ತು ಮೊರಕ್ ಹಾಕಿದ್ದೆ ಕಣೋ, ಅದಕ್ಕೆ ಹಗಲು ಹೊತ್ತು ಬಂದು ನಿನ್ನ ಮನೆ ಹೆಂಚು ಬಡ್ದ. ಹೆದರ್ಕೊಂಡು ಪೊಲೀಸ್ನವ್ರಿಗೆ ಹೇಳಕ್ ಹೋಗಿದ್ಯಲ್ಲ, ನೀನೇನ್ ಸೀರೆ ಉಟ್ಕೊಂಡಿದೀಯೇನೋ, ನಿನ್ನ ವಂಶ ನಿರ್ವಂಶ ಆಗ, ನಿನ್ ಮಕ್ಕಳು ಸುಡಿ ಸುಡ, ನಿನ್ನ ಹೆಂಡತಿ ಮುಂಡಿ ಆಗ. ಸೂಳೆ ಮಗನೇ, ಈಗ ನಾನು ಆಗಿದ್ದೀನಲ್ಲ, ತಲೆ ಬೋಳಿಸ್ಕೊಂಡು ಕೆಂಪಿನ ಸೀರೆ ಉಟ್ಕೊಂಡು. ನಿನ್ನ ಹೆಂಡತಿಯು ಹಾಗೆ ಆಗ್ತಾಳೆ ನೋಡು, ಬೇಕಾದ್ರೆ. ಗಂಡ ಸತ್ತ ಮುಂಡೆ ಶಾಪ ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಇಷ್ಟರಲ್ಲಿ ಸುತ್ತಮುತ್ತ ಎಷ್ಟೋ ಜನರು ಎದ್ದು ಬಂದು ಸೇರಿದರು. ಎಲ್ಲರಿಗೂ ನಡೆದ ವಿಷಯ ಗೊತ್ತಾಯಿತು. ಯಾರು ಏನು ಬಾಯಿ ಬಿಟ್ಟು ಆಡಲಿಲ್ಲ. ಶಾಮಣ್ಣನ ಮನೆಯ ಬಾಗಿಲು ತೆಗೆಯಲಿಲ್ಲ. ಮನೆಯಲ್ಲಿ ನಂಜು ಒಬ್ಬಳೇ ಮಗುವಿನ ಸಂಗಡ ಇರುವ ನೆನಪಾಗಿ ಅಕ್ಕಮ್ಮ ಮತ್ತೆ 10 ಮಾತಿನಲ್ಲಿ ಬೈಗುಳವನ್ನು ಮುಗಿಸಿ ಮನಗ್ ಬಂದ್ಲು. ಚನ್ನರಾಯಪಟ್ಟಣದ ಪೊಲೀಸ್ ಸ್ಟೇಷನ್ಗೆ ಹೋದಾಗ ರಾತ್ರಿ ಇಲ್ಲೇ ಇರಿ, ಬೆಳಿಗ್ಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದ ಮೇಲೆ ನಿಮ್ಮ ಹೇಳಿಕೆ ತಗೋತಾರೆ ಎಂದು ದಫೇದಾರರು ಹೇಳಿದರೆ ಕಂಠಿ ಜೋಯಿಸರು ಕೇಳಲಿಲ್ಲ. ಅವರನ್ನ ಈಗ್ಲೇ ಕರೆಸಿ, ಅದೇನು ಕೇಳಲಿ, ನಿಮ್ಮ ಸ್ಟೇಷನ್ನಲ್ಲಿ ಸುಮ್ನೆ ಇರೋಕೆ ನಾನೇನು ಕಳ್ಳತನ ಮಾಡಿಲ್ಲ ಎಂದು ಬಾಯಿ ಜೋರು ಮಾಡಿದರು. ಹೊಡೆದು ಸುಮ್ಮನಾಗಿಸಲು ಪೊಲೀಸಿನವರಿಗೂ ಭಯ. ಇವರ ವಿಷಯದಲ್ಲಿ ಅವರು ಸಾಕಷ್ಟು ಕೇಳಿ ತಿಳಿದುಕೊಂಡಿದ್ದರು. ಸಬ್ ಇನ್ಸ್ಪೆಕ್ಟರರು ಆಗಲೇ ಬಂದರು. ಶಾಮಣ್ಣ ಶಾನುಭೋಗ ಎಂದರೆ ಸರ್ಕಾರಿ ಅಧಿಕಾರಿ. ಅವರ ಮನೆ ಹೆಂಚುಗಳನ್ನು ಹೊಡೆದದ್ದೇ ಅಲ್ಲದೆ ಒಳಗೆ ನುಗ್ಗಿ ಶಾನುಭೋಗಿಕೆಯ ಲೆಕ್ಕದ ಪುಸ್ತಕಗಳನ್ನು ಹೊತ್ತುಕೊಂಡು ಹೋದನೆಂದು ಅವನು ಕಂಪ್ಲೇಂಟ್ ಕೊಟ್ಟಿದ್ದ. ಹೆಂಚು ಹೊಡೆದುದಕ್ಕೆ ಪೊಲೀಸಿನವರು ತಕ್ಷಣ ಕ್ರಮ ತೆಗೆದುಕೊಳ್ಳುತ್ತಿದ್ದರೋ ಇಲ್ಲವೋ,
ಆದರೆ ಸರ್ಕಾರಿ ಲೆಕ್ಕವನ್ನ ಅಪಹರಿಸಿರುವ ದೂರಿಗೆ ಶ್ರದ್ಧೆ ವಹಿಸಲೇಬೇಕು. ಈ ದೂರಿನ ಪ್ರತಿಯನ್ನು ಶಾಮಣ್ಣ ತಾಲೂಕು ಅಮಲ್ದಾರರಿಗೂ ಕೊಟ್ಟಿದ್ದ. ನನಗೇನೂ ಗೊತ್ತಿಲ್ಲ, ನಾನು ಅವನ ಮನೆಗೂ ಹೋಗಲಿಲ್ಲ, ಇದೆಲ್ಲ ಸುಳ್ಳು ಎಂದು ಕಂಠಿ ಜೋಯಿಸರು ಹೇಳಿಕೆ ಕೊಟ್ಟರು. ಮರುದಿನ ಸ್ಥಳೀಯ ಮ್ಯಾಜಿಸ್ಟ್ರೇಟರಾದ ಅಮಲ್ದಾರರ ಎದುರಿಗೆ ಇದೇ ಹೇಳಿಕೆ ಕೊಟ್ಟರು. ಪೊಲೀಸಿನವರು ಇವರ ಮೇಲೆ ಕೇಸು ದಾಖಲು ಮಾಡಿಕೊಂಡರು. ಸ್ಥಳದ ಮುನಿಸಿಪಾಲಿಟಿ ಮೆಂಬರು ಹನುಮಂತ ಶೆಟ್ಟರು ಜಾಮೀನು ನಿಂತಿದ್ದರಿಂದ ಕಂಠಿ ಜೋಯಿಸರನ್ನು ಪೊಲೀಸ್ ವಶದಿಂದ ಹೊರಗೆ ಬಿಟ್ಟರು. ಊರಿಗೆ ಬಂದ ಅವರು ಮೀಸೆಯ ಮೇಲೆ ಕೈ ಹಾಕಿಕೊಂಡೇ ಎಲ್ಲಾ ಬೀದಿಗಳಲ್ಲಿಯೂ ಒಂದು ಸುತ್ತು ತಿರುಗಿ ಮನೆಗೆ ಹೋದರು. ಶಾಮಣ್ಣನನ್ನು ಹಿಡಿದು ಬಗ್ಗಿಸಿ ಚಚ್ಚಿಬಿಡಬೇಕೆಂದು ಮನಸ್ಸಿನಲ್ಲೇನೋ ಬರುತ್ತಿತ್ತು. ಆದರೆ ತಮ್ಮ ಮೇಲೆ ಕೇಸು ಇರುವಾಗ ಹಾಗೆ ಮಾಡಬಾರದೆಂದು ಸುಮ್ಮನಾದರು. ಕೆಲವು ದಿನದಲ್ಲಿ ಹೊಳೆನರಸೀಪುರದ ಕೋರ್ಟಿನಿಂದ ಸಮನ್ಸ್ ಬಂತು. ಪ್ರಸಿದ್ಧರಾಗಿದ್ದ ಲಾಯರ್ ವೆಂಕಟರಾಯರನ್ನು ಇವರು ಗೊತ್ತು ಮಾಡಿದರು. 3 ತಿಂಗಳು ಕಂಠಿ ಜೋಯಿಸರು ಹೊಳೆನರಸೀಪುರ ಹಾಸನಗಳಿಗೆ ಕುದುರೆಯ ಮೇಲೆ ತಿರುಗಿದರು. ಸಾಕ್ಷಿ ವಿಚಾರಣೆಯ ದಿನ ಬೆಳಗ್ಗೆಯೇ ಇವರು ಹೋಗಿ ಲಾಯರನ್ನು ಕಾಣಬೇಕಾಗಿತ್ತು. ರಾತ್ರಿಗೆ ಊರು ಬಿಟ್ಟ ಕಂಠಿ ಜೋಯಿಸರು ಕುದುರೆ ಏರಿ ಚನ್ನರಾಯಪಟ್ಟಣವನ್ನು ಹಾಯ್ದು ಗನ್ನಿಯ ಉಕ್ಕಡಕ್ಕೆ ಬಂದಾಗ ಹೊಳೆ ತುಂಬಿ ಬರುತ್ತಿತ್ತು. ಈಗ ಹೊಳೆ ಬರುವುದು ಅನಿರೀಕ್ಷಿತ. ಆದರೆ ಅವರು ಹೊಳೆ ದಾಟಿ ಬೆಳಗಿನ ಒಳಗೆ ನರಸೀಪುರ ಮುಟ್ಟಲೇಬೇಕು. ಆಗಲೇ ಅರ್ಧರಾತ್ರಿಯಾಗಿದೆ. ಬೆಳದಿಂಗಳಿನಲ್ಲಿ ಭರ್ರಿ ಎಂದು ಮೊರೆಯುತ್ತಿದ್ದ ಹೊಳೆ ಉಕ್ಕಡದ 2 ದಂಡೆಗಳನ್ನು ಕಟ್ಟಿ ಹರಿಯುತ್ತಿದೆ. ಇನ್ನು ಕುದುರೆಯ ಮೇಲೆ ಏರಿ ಹೋಗುವುದು ಸಾಧ್ಯವಿಲ್ಲ. ನದಿಯ ದಡದಲ್ಲಿಯೇ ಇದ್ದ ಮುಸಾಫಿರ್ ಬಂಗ್ಲೆಗೆ ಹೋಗಿ ಜವಾನನನ್ನು ಎಬ್ಬಿಸಿ ಕೇಳಿದರೆ, 2 ದಿನದಿಂದ ಹರಿಗೋಲು ಬಿಡ್ತಿಲ್ಲ, ಅನಾಡಿ ಹೊಳೆ ಬಂದೈತೆ ಎಂದ. ಆದರೆ ಇವರು ಹಿಂದೆ ನಿಲ್ಲುವಂತಿಲ್ಲ. ತಮ್ಮ ಕುದುರೆ ನೋಡಿಕೊಳ್ಳುವಂತೆ ಅವನಿಗೆ ಹೇಳಿ ಒಪ್ಪಿಸಿ ಖರ್ಚಿಗೆಂದು 1 ರೂಪಾಯಿ ಕೊಟ್ಟರು. ತಮ್ಮ ಹತ್ತಿರ ಇದ್ದ ಬೆಳ್ಳಿ ರೂಪಾಯಿಯ ಇಮ್ಮಣ್ಣಿ ಚೀಲವನ್ನು ಬಿಗಿಯಾಗಿ ಸೊಂಟಕ್ಕೆ ಕಟ್ಟಿದರು. ಕೋಟು, ಶರ್ಟು, ನಿಕ್ಕರುಗಳನ್ನು ತಲೆಗೆ ಕಟ್ಟಿ ಒಂದು ಚೌಕ ಬಿಗಿದರು. ಜವಾನ ಬೇಡವೆಂದರೂ ಉಕ್ಕಡದಿಂದ ಸ್ವಲ್ಪ ಮೇಲೆ ಹೋಗಿ ನದಿಯಲ್ಲಿ ಈಜಲು ಬಿದ್ದರು. ಸುಮಾರು ಅರ್ಧ ಮೈಲಿ ಕೆಳಭಾಗದಲ್ಲಿ ಹೊಳೆಯ ಆಚೆ ದಡವನ್ನು ಮುಟ್ಟಿಸಿದರು. ಮೈ ಮತ್ತು ಕಟ್ಟಿದ ಲಂಗೋಟಿಗಳು ಮಾತ್ರ ಒದ್ದೆಯಾಗಿದ್ದವು. ತಲೆಗೆ ಕಟ್ಟಿದ್ದ ಬಟ್ಟೆಗಳಲ್ಲಿ ಸ್ವಲ್ಪ ಭಾಗ ನೆನೆದಿತ್ತು. ಹಾಗೆಯೇ ಅರ್ಧ ಮೈಲಿ ನಡೆಯುವುದರಲ್ಲಿ ಮೈ ಒಣಗಿತು. ನಿಕ್ಕರು, ಶರ್ಟು, ಕೋಟುಗಳನ್ನು ಹಾಕಿಕೊಂಡು ಬರಿಕಾಲಿನಲ್ಲಿ ಸರಸರನೆ ಮುಂದೆ ನಡೆದರು. ಇನ್ನು 8 ಮೈಲಿಯ ದೂರ. ನರಸೀಪುರದಲ್ಲಿ ಕೋಳಿ ಕೂಗುವ ಹೊತ್ತಿಗೆ ತಲುಪಿದರು. ಹೊಳೆ ದಂಡೆಗೆ ಹೋಗಿ ಪ್ರಾತರ್ವಿಧಿಗಳನ್ನು ಮುಗಿಸಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮುಗಿಸಿ ಬೆಳಕಾಗುವ ಹೊತ್ತಿಗೆ ಲಾಯರ ಮನೆ ಬಂದರು. ಆ ದಿನ ಮುಖ್ಯವಾದ 2 ಸಾಕ್ಷಿಗಳಿದ್ದವು. ಒಂದು ಶಾಮಣ್ಣನ ಹೆಂಡತಿಯದೇ. ಕೋರ್ಟಿನ ಎದುರಿಗಿರುವ ಬಸವಣ್ಣನನ್ನು ಆಕೆಯ ಕೈಯಿಂದ ಮುಟ್ಟಿಸಿ ಆಣೆ ಪ್ರಮಾಣ ಮಾಡಿಸಿ ಸುಳ್ಳು ಹೇಳಿದರೆ ಗಂಡ ಮತ್ತು ಮಕ್ಕಳು ಸಾಯುತ್ತಾರೆಂದು ಲಾಯರು ಹೇಳಿದಾಗ ಅವಳಿಗೆ ಅಕ್ಕಮ್ಮ ಹಾಕಿದ ಶಾಪಗಳೆಲ್ಲವೂ ನೆನಪಾಗಿ ಅರ್ಧ ಅಳುವೇ ಬರುತ್ತಿತ್ತು. ನಿಜ ಹೇಳಬೇಕು ಎಂದು ಲಾಯರು ಹೇಳಿದಾಗ ಅವಳು ಹೆದರಿಕೊಂಡು ಹೇಳಿಬಿಟ್ಟಳು, ಕಂಟ್ಯಪ್ಪ ಜೋಯಿಸ್ನರು ನಮ್ಮನೆ ಒಳಕ್ ನುಗ್ಗಿ ಒನಕೆ ತಗೊಂಡು ಹೆಂಚು ಬಡ್ದಿದ್ದು ಉಂಟು. ಊರು ಬಿಟ್ಟಿದ್ದಾಗ ನಮ್ಮನೆ ಇವರು ಗುಳ್ಗ ಜುಟ್ಗ ಅವ್ರನ್ನೆಲ್ಲ ಕಳಿಸಿ ಕಂಟ್ಯಪ್ಪನವ್ರ ಮನೆ ಮೇಲೆ ಕಲ್ಲು ಹೊಡೆಸಿದ್ರು. ಅದಕ್ಕೆ ಹಾಗೆ ಮಾಡಿದ್ರಂತೆ. ಅಲ್ಲಿಯೇ ಇದ್ದ ಶಾಮಣ್ಣ ಹೆಂಡತಿಯನ್ನು ನುಂಗುವಂತೆ ನೋಡುತ್ತಿದ್ದ. ಜೋಯಿಸರ ಕಡೆಯ ಲಾಯರು ಅವಳನ್ನು ಕೇಳಿದರು, ಅಮ್ಮ, ನಿಜ ಹೇಳಿ, ದೇವರ ಮೇಲೆ ಪ್ರಮಾಣ ಮಾಡಿದಿರ? ಜೋಯಿಸರು ನಿಮ್ಮನೆಗೆ ನುಗ್ಗಿ ಶಾನುಭೋಗಕ್ಕೆ ಲೆಕ್ಕದ ಪುಸ್ತಕನ ಹೊತ್ಕೊಂಡು ಹೋದದ್ದು ಸುಳ್ಳಲ್ವೇ? ಲೆಕ್ಕದ ಪುಸ್ತಕ ಏನೂ ಒತ್ಕೊಂಡು ಹೋಗ್ಲಿಲ್ಲ, ನಾನು ಅಲ್ಲೇ ಇದ್ದೆ. ಊರಿಗೆ ಹೋದ ಮೇಲೆ ಶಾಮಣ್ಣ ಹೆಂಡತಿಯನ್ನು ಮೈಮುರಿಯ ಹೊಡೆದನಂತೆ. ಶ್ರವಣಬೆಳಗೊಳದ ಪೊಲೀಸ್ ದಫೇದಾರರು ಇವರ ಪರವಾಗಿ ಆ ದಿನ ಮಧ್ಯಾಹ್ನ 3 ಗಂಟೆಯಲ್ಲಿ ತಾವು ಹಾಸನಕ್ಕೆ ಹೋಗಿದ್ದುದಾಗಿಯೂ
ಆಗ ಕಂಠಿ ಜೋಯಿಸರನ್ನು ಅಲ್ಲಿ ಕಂಡಿದ್ದಾಗಿಯೂ ಸಾಕ್ಷಿ ಕೊಟ್ಟರು. ಇವರು ತಮ್ಮ ಮನೆಗೆ ನುಗ್ಗಿ ಶಾನುಭೋಗಿಕೆ ಲೆಕ್ಕದ ಪುಸ್ತಕ ಹೊತ್ತುಕೊಂಡು ಹೋಗಿ ಹೆಂಚು ಬಡಿದುದು ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಎಂಬುದು ಶಾಮಣ್ಣನ ಕಂಪ್ಲೇಂಟ್ ಆಗಿತ್ತು. ಇನ್ನು 8 ದಿನಕ್ಕೆ ಜಡ್ಜ್ಮೆಂಟ್ ಎಂದು ಜಡ್ಜ್ಗಳು ಹೇಳಿದರು. ಜಡ್ಜ್ಮೆಂಟಿನ ದಿನ ಶಾಮಣ್ಣನು ಬಂದಿದ್ದ, ಕಂಠಿ ಜೋಯಿಸರು ಬಂದಿದ್ದರು. 1 ಗಂಟೆಗೆ ಸರಿಯಾಗಿ ಜಡ್ಜ್ಗಳು ಓದಿ ಹೇಳಿದರು. ಶಾನುಭೋಗಿಕೆ ಲೆಕ್ಕಗಳನ್ನು ಕೈಲೂ ಮುಟ್ಟಿಲ್ಲವೆಂದು ಫಿರ್ಯಾದಿಯ ಹೆಂಡತಿಯೇ ಹೇಳುತ್ತಾಳೆ. ಆಪಾದಿತನ ಮನೆಯ ಮೇಲೆ ಫಿರ್ಯಾದಿಯು ರಾತ್ರಿ ಹೊತ್ತು ಕಲ್ಲು ಹೊಡೆಸಿದ್ದನಂತೆ. ಅದಕ್ಕೆ ಪ್ರತೀಕಾರವಾಗಿ ಆಪಾದಿತನು ಇವನ ಮನೆಯ ಹೆಂಚನ್ನು ಒಡೆದಿರಬಹುದು. ಆದರೆ ಮುಖ್ಯವಾದ ಆಪಾದನೆ ಇರುವುದು ಸರ್ಕಾರಿ ಲೆಕ್ಕದ ಪುಸ್ತಕಗಳನ್ನು ಹೊತ್ತಿಕೊಂಡು ಹೋದ ಎಂದು. ಘಟನೆ ನಡೆಯಿತೆಂದು ಆಪಾದಿಸಿದ ಸಮಯದಲ್ಲಿ ಆಪಾದಿತನನ್ನು ಹಾಸನದಲ್ಲಿ ನೋಡಿದುದಾಗಿ ಶ್ರವಣಬೆಳಗೊಳದ ದಫೇದಾರರು ಸಾಕ್ಷಿ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡು ನೋಡಿದರೆ ಆಪಾದನೆಯಲ್ಲಿ ಹುರುಳಿಲ್ಲವೆಂದು ತಿಳಿಯುತ್ತದೆ. ಇವರಿಬ್ಬರಿಗೂ ಪರಸ್ಪರ ದ್ವೇಷವಿದ್ದು ಸಣ್ಣ ಪುಟ್ಟ ಜಗಳವೇನೋ ನಡೆದಿರಬಹುದು. ಈ ಕೇಸನ್ನು ಖುಲಾಸೆಗೊಳಿಸಲಾಗಿದೆ. ಸ್ನೇಹಿತರೆ, ಕಂಠಿ ಜೋಯಿಸರು ಈ ಕೇಸನ್ನ ಗೆದ್ದುಬಿಟ್ರು. ಈಗ ಮುಂದೆ ಏನಾಗುತ್ತೆ, ಕಂಠಿ ಜೋಯಿಸರಿಗೂ ಮತ್ತು ಶಾಮಣ್ಣವ್ರಿಗೂ ಯಾವ ರೀತಿ ವೈರ ಬೆಳೆಯುತ್ತೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.